ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬನ್ನಿ, ಇವತ್ತಿನ ಒಂದು ವಿಡಿಯೋದಲ್ಲಿ ಸಂಕ್ರಾಂತಿ ಹಬ್ಬದ ಸ್ಪೆಷಲ್ ಆಗಿ ಇವತ್ತು ನಾನು ಕಡಲೆಬೇಳೆ ಪಾಯಸನ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ಕಡಿಮೆ ಇಂಗ್ರೀಡಿಯೆಂಟ್ಸನ್ನು ಬಳಸಿ ಟೇಸ್ಟಿಯಾಗಿ ಪಾಯಸನ ಹೇಗೆ ಮಾಡ್ಕೊಳ್ಳೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ಹಬ್ಬಗಳ ಸಮಯದಲ್ಲಿ ಇದನ್ನು ನಾವು ಕಡಿಮೆ ಸಮಯದಲ್ಲಿ ಬೇಗನೆ ಮಾಡ್ಕೊಬಹುದು ಫ್ರೆಂಡ್ಸ್. ಬನ್ನಿ, ಹಾಗಾದರೆ ನೋಡೋಣ ಇದಕ್ಕೆ ಬೇಕಾಗುವಂತಹ ಪದಾರ್ಥಗಳು. ಕಡಲೆಬೇಳೆ, ಅಕ್ಕಿ, 1 ಕಪ್ನಷ್ಟು ಬೆಲ್ಲ, ಕೊಬ್ಬರಿ, ದ್ರಾಕ್ಷಿ ಮತ್ತು ಗೋಡಂಬಿ, 4-5 ಏಲಕ್ಕಿ, 1 ಕಪ್ಪು ಹಾಲು, 2 ಟೀ ಸ್ಪೂನಷ್ಟು ತುಪ್ಪ. ಈಗ ನಾನು ಒಂದು ಬೌಲಲ್ಲಿ ಕಡಲೆಬೇಳೆ ಮತ್ತು ಅಕ್ಕಿಯನ್ನು ಹಾಕ್ಕೊಂಡು ನಾವು ಇದನ್ನು ನೀರು ಹಾಕಿ ಕ್ಲೀನಾಗಿ ವಾಶ್ ಮಾಡ್ಕೋಬೇಕು. ಯಾಕಂದರೆ ಇದರಲ್ಲಿ ಧೂಳೆಲ್ಲ ಇರುತ್ತಲ್ವ, ಅದಕ್ಕೋಸ್ಕರ ಒಂದು ಸಾರಿ ನೀಟಾಗಿ ಚೆನ್ನಾಗಿ ವಾಶ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಮತ್ತು ನೀರೆಲ್ಲ ಬಗ್ಸ್ಕೊಂಬಿಡಿ. ನಂತರ ಕುಕ್ಕರಲ್ಲಿ ನಾನು ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ, ಯಾಕಂದರೆ ನಮ್ಮ ಮನೇಲಿ ತುಪ್ಪ ತಿನ್ನಲ್ಲ, ಅದಕ್ಕೋಸ್ಕರ. ಈಗ ತೊಳೆದ ಕಡಲೆಬೇಳೆ ಮತ್ತು ಅಕ್ಕಿಯನ್ನು ಇದರಲ್ಲಿ ಹಾಕಿ 2 ನಿಮಿಷ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಇದನ್ನು ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೋಬೇಕು. ನಾವು ಇನ್ಸ್ಟೆಂಟಾಗಿ ಮಾಡ್ತಾ ಇರೋದ್ರಿಂದ ಇದನ್ನು ನಾನು ನೆನೆಸಿಲ್ಲ, ಕಡಲೆಬೇಳೆ ಮತ್ತು ಅಕ್ಕಿಯನ್ನು. ನೀವು ಬೇಕಾದರೆ 1 ಗಂಟೆ ಕಡಲೆಬೇಳೆ ಅಕ್ಕಿಯನ್ನು ನೆನೆಸಿ ಬೇಕಾದರೆ ಮಾಡಬಹುದು. ನಾನು ಇದಕ್ಕೀಗ 4 ಕಪ್ಪಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿದ ನಂತರ ಇದನ್ನು ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು 4-5 ವಿಸಿಲ್ ಬರೋವರೆಗೂ ವಿಸಿಲ್ ಕೂಗಿಸ್ಕೋಬೇಕು. ನುಣ್ಣಗೆ ಆಗಬೇಕಲ್ವ, ಅದಕ್ಕೋಸ್ಕರ ನೀವು 4-5 ವಿಸಿಲನ್ನು ಕೂಗಿಸ್ಕೊಳ್ಳಿ. ನಂತರ ನಾನು ಈಗ ಬೆಲ್ಲನ ಪಾಕ ಮಾಡ್ಕೊಳ್ತಾ ಇದ್ದೀನಿ. ಯಾಕಂದರೆ ಫ್ರೆಂಡ್ಸ್, ಇದರಲ್ಲಿ ಬೆಲ್ಲದಲ್ಲಿ ಧೂಳು ಕಡ್ಡಿ ಸಣ್ಣದಂತಹ ಕಲ್ಲುಗಳೆಲ್ಲ ಇರುತ್ತೆ, ಅದಕ್ಕೋಸ್ಕರ ನೀವು ಈ ಥರ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ಈಗ ನಾನು ಬೆಲ್ಲವನ್ನು ಹಾಕ್ಕೊಂಡಿದ್ದೀನಿ. ಇದಕ್ಕೆ 1 ಗ್ಲಾಸ್ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಬನ್ನಿ. ಈಗ ನೋಡಿ, ಬೆಲ್ಲದ ಪಾಕ ರೆಡಿಯಾಗಿದೆ. ಈ ಥರ ಮಾಡೋದ್ರಿಂದ ನೀವು ತುಂಬ ಈಸಿಯಾಗಿ ನಾವು ಪಾಯಸನ ಮಾಡ್ಕೋಬಹುದು ಫ್ರೆಂಡ್ಸ್. ನೋಡಿ, ಬೆಲ್ಲ ನೀಟಾಗಿ ಕರಗ್ತಾ ಇದೆ. ಈಗ ನಾವು ಇದನ್ನು ಒಂದು ಬಟ್ಲಲ್ಲಿ ಶೋಧಿಸ್ಕೋಬೇಕು. ನಾನು ಇದರಲ್ಲಿ ತೋರಿಸ್ತೀನಿ ನೋಡಿ ಈಗ ಯಾವ ಥರ ಇರುತ್ತೆ ಅಂತ. ಕಡ್ಡಿ ಕಸ ಸಣ್ಣ ಸಣ್ಣದ ಕಲ್ಲುಗಳೆಲ್ಲ ಇರುತ್ತೆ ನೋಡಿ, ಈ ಥರ ಇರುತ್ತೆ. ಅದಕ್ಕೆ ನಾನು ಹೇಳೋದು, ಬೆಲ್ಲ ಪಾಕ ಮಾಡಿ ಹಾಕ್ಕೊಳ್ಳಿ ಯಾವತ್ತೇ ಆದರೂ. ಈಗ ಬನ್ನಿ, ಮಿಕ್ಸಿ ಜಾರಿಗೆ ಕೊಬ್ಬರಿ, ಏಲಕ್ಕಿ ಮತ್ತು ಒಂದು ಸ್ವಲ್ಪ ಹಾಲನ್ನು ನಾನು ಹಾಕಿ ಇದನ್ನು ನುಣ್ಣಗೆ ರುಬ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಇದಕ್ಕೆ ಬೇಕಾದರೆ ನೀವು ಗಸಗಸೆಯನ್ನು ಕೂಡ ಆ್ಯಡ್ ಮಾಡ್ಕೊಬೋದು. ನೋಡಿ, ನುಣ್ಣಗೆ ರುಬ್ಕೊಂಡಿದ್ದೀನಿ. ಈಗ ವಿಸಿಲೆಲ್ಲ ಆರಿದೆ ನೋಡಿ, ಈ ಥರ ಆಗಿದೆ. ನೀಟಾಗಿ ಚೆನ್ನಾಗಿ ಕಳಿಸ್ಕೊಳ್ಳಿ. ನೋಡಿ, ಬೇಳೆನೂ ಸಹ ಬೆಂದಿದೆ. ಈಗ ಇದಕ್ಕೆ ನಾವು ಮೊದಲೇ ರೆಡಿ ಮಾಡಿ ಇಟ್ಕೊಂಡಂತಹ ಬೆಲ್ಲದ ಪಾಕವನ್ನು ಹಾಕ್ಕೊಳ್ತಾ ಇದ್ದೀನಿ. ನಂತರ ಕೊಬ್ಬರಿ ಹಾಲನ್ನು ರುಬ್ಬಿಕೊಂಡಂತಹ ಕೊಬ್ಬರಿ ಹಾಲನ್ನು ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಎರಡನ್ನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಯಾಕಂದರೆ ಮಿಕ್ಸ್ ಮಾಡದೇ ಇದ್ದರೆ ಒಂದೇ ಕಡೆ ಸಿಹಿ ಜಾಸ್ತಿ ಇದ್ಬಿಡುತ್ತೆ, ಅದಕ್ಕೋಸ್ಕರ. ಈಗ ಬನ್ನಿ, ನಾವು ಒಂದು ಕಡಾಯಿನಲ್ಲಿ
1 ಸ್ಪೂನ್ ಗೀ ಹಾಕಿ ಅದಕ್ಕೆ ಗೋಡಂಬಿ ಮತ್ತು ದ್ರಾಕ್ಷಿಯನ್ನು ಫ್ರೈ ಮಾಡ್ಕೊಳ್ಳೋಣ. 2 ನಿಮಿಷ ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೊಳ್ಳಿ. ನೋಡಿ, ಇಷ್ಟಾದರೆ ಸಾಕು, ಜಾಸ್ತಿಯನ್ನು ಹುರ್ಕೊಳ್ಳೋದು ಬೇಡ. ಇದನ್ನು ನಾವಿವಾಗ ಪಾಯಸದಲ್ಲಿ ಹಾಕಿ ಮಿಕ್ಸ್ ಮಾಡಿದ್ರೆ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇದು ಹಾಕಿದ ನಂತರ ಒಂದು ಸಾರಿ ನೀಟಾಗಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ಈ ಥರ ಮಾಡೋದ್ರಿಂದ ಮಕ್ಕಳಿಗೂ ತುಂಬಾ ಇಷ್ಟ ಆಗುತ್ತೆ. ಹಬ್ಬಗಳಲ್ಲಿ ಕಡಿಮೆ ಸಮಯದಲ್ಲಿ ನಾವು ಈ ಥರ ಒಂದು ಪಾಯಸನ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ನೋಡಿ, ಈಗ ರೆಡಿಯಾಗಿದೆ ಪಾಯಸ, ಕಡಲೆಬೇಳೆ ಪಾಯಸ. ಇದು ನೀವು ಒಂದ್ಸರಿ ಮನೆಯಲ್ಲಿ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ಈಗ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಾನು ಇವತ್ತಿನ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್.